ಹೆಸ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆಯ ಕಾವು ಜೋರಾಗಿದೆ. ಮೇಲ್ಮನೆಯಲ್ಲೂ ದಳ ಮತ್ತು ಕಮಲದ ಮಧ್ಯೆ ಮುಂದುವರೆದಿದೆ ಸಮರ. ಮೈತ್ರಿ ಮೇಲ್ಮನೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಭರ್ಜರಿ ತಂತ್ರಗಾರಿಕೆ ನಡೀತಾ ಇದೆ. ಲೋಕಸಭೆ ಚುನಾವಣೆ ಬೆನ್ನಲ್ಲೇ ಪರಿಷತ್ ಚುನಾವಣೆಗೆ ಭರದ ಸಿದ್ಧತೆ ನಡೀತಾ ಇದೆ. ವಿಧಾನ ಪರಿಷತ್ ಚುನಾವಣೆಗೆ ಇತ್ತ ರಾಷ್ಟ್ರೀಯ ಪಕ್ಷಗಳು ಸೆಣಸಾಟವನ್ನು ನಡೆಸ್ತಾ ಇರುವಂಥದ್ದು. ಲೋಕಸಭಾ ಚುನಾವಣೆಯ ನಂತರ ಇದೀಗ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆ ನಡೆಯಲಿದೆ. ವಿಧಾನ ಪರಿಷತ್ನ 6 ಸ್ಥಾನಗಳಿಗಾಗಿ ಜೂನ್ 3ರಂದು ಮತದಾನ ನಡೆಯಲಿದೆ. ವಿಧಾನ ಬಿಜೆಪಿಯಿಂದ ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯ ಕಾವು ಎಷ್ಟರ ಮಟ್ಟಿಗೆ ಪಸರಿಸಿತ್ತು, ಅಷ್ಟೇ ಹಲ್ಚಲನ್ನ ಎಬ್ಬಿಸಿತ್ತು ಕೂಡ. ಲೋಕಸಭಾ ಚುನಾವಣೆ ಕಂಪ್ಲೀಟ್ ಆಗಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಅದಕ್ಕೂ ಮುಂಚೆನೇ ಈಗ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆಯ ಕಾವು ಗರಿಗೆದರ್ತಾ ಇದೆ. ಅದೇ ವಿಧಾನ ಪರಿಷತ್ನ ಚುನಾವಣೆ. 6 ಸ್ಥಾನಗಳಿಗೆ ನಡೀತಾ ಇರುವಂತಹ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿ ಅಂತಾನೆ ಹೇಳ್ಬೋದು. ಜೂನ್ 3ನೇ ತಾರೀಕು ನಡೆಯುತ್ತೆ ಎಲೆಕ್ಷನ್. ಇತ್ತ ಜೂನ್ 4ರಂದು ಲೋಕಸಭಾ ಚುನಾವಣೆಯ ರಿಸಲ್ಟ್. ಜೂನ್ 3ರಂದು ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಇತ್ತ ನಾಯಕರು ಬಹಳ ಆಕ್ಟಿವ್ ಆಗ್ತಾನೆ ಕೆಲಸದಲ್ಲಿ ತೊಡಗಬೇಕಾಗಿದೆ. ತಮ್ಮ ಪಕ್ಷವನ್ನ ಮತ್ತಷ್ಟು ಬೂಸ್ಟ್ಗೊಳಿಸಬೇಕಾಗಿದೆ. ಈಗಾಗಲೇ ನಾವು ನೋಡಿದ್ವಿ, ಬಿಜೆಪಿ 5 ಸ್ಥಾನವನ್ನ ಪಡ್ಕೊಂಡ್ರೆ ಕೇವಲ ಜೆಡಿಎಸ್ಗೆ 1 ಸ್ಥಾನವನ್ನ ಬಿಟ್ಟುಕೊಟ್ಟಿದೆ. ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ 5ರಲ್ಲಿ ಸ್ಪರ್ಧೆ ಮಾಡಲಿದೆ. ಜೆಡಿಎಸ್ಗೆ 1 ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದೆ ಮಿತ್ರ ಪಕ್ಷ. ಮೇಲ್ಮನೆ ಕುಸ್ತಿಗೆ ಈಗಾಗಲೇ ದೋಸ್ತಿಗಳು ಕೂಡ ರೆಡಿ ಆಗಿದ್ದಾರೆ. ಅಖಾಡ ಕೂಡ ಸಿದ್ಧತೆ ಆಗಿದೆ. ಏನು ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ 6ರಲ್ಲಿ 1 ಸ್ಥಾನವನ್ನಷ್ಟೇ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನ ಹೊರತುಪಡಿಸಿ ಉಳಿದ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಮೈತ್ರಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಮೇಲುಗೈಯನ್ನ ಸಾಧಿಸಿರೋದು ಬಿಜೆಪಿ ಬರೋಬ್ಬರಿ 5 ಸ್ಥಾನಗಳನ್ನ ತನ್ನತ್ತ ಇಟ್ಕೊಂಡು ಕೇವಲ 1 ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಜೆಡಿಎಸ್ ಅದಕ್ಕೇನೆ ಸ್ಯಾಟಿಸ್ಫೈಡ್ ಆಗಿದೆ. ಇರೋದೇ 6 ಸ್ಥಾನ, ಹೆಂಗೋ ಬಿಟ್ಕೊಟ್ಟಿದ್ದಾರಲ್ಲ ಅಂತ ಜೆಡಿಎಸ್ನ ಅಧಿನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಜೂನ್ 3ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಈಗಾಗಲೇ ಭರದ ಸಿದ್ಧತೆ ಕೂಡ ಆಗ್ತಾ ಇದೆ.